ಮತ್ತು ನಿಮ್ಮ ಹೆಸರು? ಸಾವಿತ್ರಮ್ಮ. ಎಲ್ಲಿಂದ ಬಂದಿರೋದಾಗ? ಚಿತ್ರದುರ್ಗದಿಂದ ಬಂದಿದ್ದು. ಚಿತ್ರದುರ್ಗದಿಂದ. ಈ ದೇವಸ್ಥಾನ ಬಗ್ಗೆ ಹೆಂಗೆ ಗೊತ್ತಾಯ್ತಾಗ? ತುಂಬ ಸಂತೋಷ ಆಯ್ತು. ಮನೆಗೆ ಹೋಗಂಗಾಗಿಲ್ಲ, ಅಷ್ಟು ನೆಮ್ಮದಿ ಐತೆ ಇಲ್ಲಿ. ತಣ್ಣಗಿಲ್ಲೇ ಮಲಗಬೇಕು ಅನ್ನಿಸ್ತಾ ಇತ್ತು ನನಗೆ. ಅದಕ್ಕೋಸ್ಕರ ನನ್ನ ಮಗು ಚೆನ್ನಾಗಿಲ್ಲ, ಅವ್ನು ಕುಡ್ದು ಹಾಳಾಗಿದ್ದಾನೆ. ಅವ್ನ ಆರೋಗ್ಯ ನನ್ನ ಮುಂದೆನೇ ಕೈ ಬಿಡೋ ಮಟ್ಟದಾಗ ಕಾಣ್ತದಾನ. ಅವ್ನಿಗೆ ಒಳ್ಳೇದು ಮಾಡಿದೆ ತಾಯಿ. ನಾನು ಸಾಯೋವರೆಗೂ ನಾನು ನಡ್ಕೊಂತೀನಿ. ನಾನು ನಿಮ್ಮ ಮನಸ್ಸಿಗೆ ಅಂದ್ಕೊಂಡಿದ್ದು ಅವರೇ ಹೇಳಿದ್ರು ಎಲ್ಲ. ನೀವೇನು ಅಂದ್ಕೊಂಡಿದ್ದೀರಾ? ತಾಯಿ ಒಪ್ಕೊಂಡಿದ್ದಾರೆ, ಅವ್ರು ನಡೆಸ್ಕೊಡ್ತಾರೆ ಅಂತ ಹೇಳಿದ್ರು. ಅವ್ರು ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರು. ನನ್ನ ಮಗ ಅಂದೇ ಭವಿಷ್ಯ ನನಗೆ. ಅವ್ನು ಕುಡಿಯೋದು ಬಿಟ್ಟು ಊಟ ಮಾಡಿ ಅವ್ನು ಚೆನ್ನಾಗಾಗ್ಬಿಟ್ಟ ಅಂದರೆ, ಮೊದಲಿನ ಥರ ಆಗ್ಬಿಟ್ಟ ಅಂದರೆ ಅವಾಗ ನಾನು ನಂಬ್ತೀನಿ. ನಾನು ತಾಯಿನ ಎಲ್ಲ ಅಪ್ಪನೇನು ಕೇಳ್ದ 3-4 ಪ್ರಶ್ನೆನೂ ಹೇಳಿದ್ದಾರೆ. ಅದು ನೋಡ್ಬೇಕು, ಅಮಾಸೆ ಅಷ್ಟೊತ್ತಿಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಆಗುತ್ತೆ ಅಂದರೆ ಅದು ಆಗ್ಬಿಟ್ರೆ ಅಣ್ಣ ನಿಮ್ಮ ಮನ್ಸಿಗೆ ಬಂದಿದ್ದ ಹೇಳಿದ್ರ ಅವರು ಕರೆಕ್ಟಾಗಿ? ನಮ್ಮ ಮನಸ್ಸಿಗೆ ಕರೆಕ್ಟ್ ಅಂದಿಲ್ಲ. ನಿಮ್ಮ ಮನಸ್ಸಿಗೆಲ್ಲ ಸಮಾಧಾನ ಆಯ್ತಾ? ಮೈ ಜೂಮ್ ಅಂತ. ಹೌದಾ? ನೀವೇನ ಅಲ್ಲಿಂದ ಕೊಡ್ಕೊಂಡು ಬಂದಿದ್ದು? ಓಕೆ. ಹಾಂ, ಅಲ್ಲ ನಿಮ್ಮ ಮನಸ್ಸಿಗೆ ಏನೋ ಅಲ್ಲಿಂದ ಇದು ಮಾಡ್ಕೊಂಡು ಬಂದಿದ್ದೀರಾ? ಇಲ್ಲಿ ಬಂದಮೇಲೆ ನಿಮ್ಮ ಮನಸ್ಸಿಗೆ ಬೇಡ್ಕೊಂಡಿದ್ದಾರ? ಇಲ್ಲ, ನಾವು ಮನಸ್ಸಿಗೆ ಮಾಡ್ಕೊಂಡಿದ್ದೇವ್ರಿ ಹಿಂಗಂತ. ಅವರು ಮುತ್ಯಾರ ಅಪ್ಪವರು ನಮ್ಮ ಮನಸ್ಸಿಗೆ ಹೇಳ್ಬಿಟ್ಟು. ಹಾಂ, ನಿಮ್ಮ ಮನಸ್ಸಿಗೆ ಏನು ಬರ್ಕೊಂಡಿದ್ದೀರ ಅದನ್ನು ಕರೆಕ್ಟ್ ಹಂಗೆ ಹೇಳಿದ್ರ? ಹಾಂ, ಸರಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಎಲ್ಲಿಂದ ಬಂದಿರೋದು ನೀವು? ದಾವಣಗೆರೆಯಿಂದ. ಅಕ್ಕ ನೀವು ಇಲ್ಲಿ ಹೆಂಗೆ ಗೊತ್ತಾಯ್ತು ಈ ಜಾಗ ನಿಮಗೆ? ಒಂದು ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ತಾಯಿ ಒಳ್ಳೇದು ಮಾಡುತ್ತೆ, ನಮಗೂ ನಂಬಿಕೆ ಇಟ್ಕೊಂಡು ಬಂದಿವಿ. ಹೌದಾ? ಇದೇ ಫಸ್ಟ್ ಬಂದಿರೋದು ನಿಮಗೆ? ನೀವೇನು ಮನ್ಸಿಗೆ ಏನು
ಏನು ತಿಳ್ಕೊಂಡಿದ್ದೀರಾ? ಆ ಅಮ್ಮ ಹಂಗೆ ಹೇಳಿದ್ರಾ? ಎಮ್ಮ ಹಂಗೆ ಹೇಳ್ತಾರೆ. ನಮ್ಮ ಮನಸ್ಸಿನಾಗ ಏನ್ ತಿಳ್ಕೊಂಡ್ವಿ ಅಂದ್ರೆ ಮದುವೆಯಾಗಿ ಒಂದು ಹಳ್ಳಿಯಲ್ಲಿದ್ವಿ. ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಸೇರಿದ್ವಾ. ಅಲ್ಲಿಂದ ಇಲ್ಲಿವರೆಗೆ ಏನು ದುಡಿಮೆ ಇದ್ದಿಲ್ಲ. ಮನೆಗಿನಿ ತಗೊಂಡು ಚೆನ್ನಾಗಾಗಿ ದುಡಿಮೆ ಮಾಡ್ಬೇಕು, ಕಷ್ಟಪಡ್ಬೇಕು ಅಂತಂದು ಬಂದ್ವಿ. ಅದು ನೆರವೇರ್ಸೈತಿ. ಈಗ ಮನೆಗೆ ಹೋಗಿದೀವಿ ಆಲ್ರೆಡಿ, ಬಸ್ ಮನೆಗೆ. ಈಗ ಇರೋದು 8 ಲಕ್ಷ ಸಾಲ ಐತಿ. ಆ ಸಾಲ ತೀರಿಸ್ಬೇಕು. ದುಡಿಮೆ ಚೆನ್ನಾಗಬೇಕು, ದುಡಿಮೆ ಚೆನ್ನಾಗಿ ಕೊಡಮ್ಮ, ಆರೋಗ್ಯ ಆಯಸ್ಸು ಚೆನ್ನಾಗಿದೆ, ಮಗನಿಗೆ ಒಳ್ಳೆ ಓದ್ಕೊಡು ಅಂತ ಎಲ್ಲ ಬೇಡಿಕೆ. ಅಂದ್ರೆ ನೀವು ಮುಂಚೆ ಬಂದು ನೀವು ಕೇಳ್ಕೊಂಡಿದ್ದೆಲ್ಲ ಹೊರ ಕೊಟ್ಟು ಆ ಅಮ್ಮ ಎಲ್ಲ ಆದ್ಮೇಲೆ ನೀವು ತಿರ್ಗಾ 2ನೇ ಸತಿ ಬಂದಿರೋದ ನೀವು? ಇದೇ ಫಸ್ಟ್. ಆ ಅಮ್ಮ ಮನಸ್ಸಾಗಿದೆ ಅಂತ ಹೇಳ್ತೀಗ. ನಿಮ್ ಮನಸ್ಸಾಗ ಏನ್ ಅನ್ಕೊಂಡಿತ್ತಂದ್ರೆ ನಾವು ನಮಗೆ ಹಣಕಾಸಿಂದೆಲ್ಲ ತೊಂದ್ರೆ ಐತಿ, ಯಾವ ದುಡಿಮೆ ಮಾಡಕ್ ಹೋದ್ರು ಚೆನ್ನಾಗಾಗ್ತಿಲ್ಲ, ಇನ್ನ ಒಂದು ಎಲ್ಲಿ ಹೋದ್ರು ನಮಗೆ ಒಳ್ಳೇದಾಗ್ತಿಲ್ಲ, ಎಲ್ಲ ಕಡೆಗೂ ಕಷ್ಟಪಟ್ಟು ಹೋಗಿ ಬಂದಿವಿ, ಕೊನೆಗೆ ನೀನಾರ ಕೈ ಹಿಡಿತಿ ಅಂತ ನಂಬಿಕೆಂದು ಇಲ್ಲಿಗೆ ಬಂದಿದ್ವಿ. ಹೌದಾ? ತುಂಬ ಕೈ ಹಿಡಿತಾರೆ, ಒಳ್ಳೇದಾಗಿ. ಫಂಕ್ಷನ್ದು ಎಲ್ಲ ಪೂರ್ತಿ ಡೀಟೇಲ್ ಆಗಿ ನೋಡಿ. ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠದಲ್ಲಿ ಇವತ್ತು ನಾಳೆ ವಿಶೇಷಗಳು ಏನಿರಲ್ಲ. ಪ್ರತಿನಿತ್ಯ ಏನು ಸೇವೆಗಳು ಇರ್ತದೋ ಆ ಸೇವೆ ಇರುತ್ತೆ. ಇದು ಮಾಘ ಮಾಸದ ಹುಣ್ಣಿಮೆ ಆಗಿರೋದ್ರಿಂದ ತೀರ್ಥಸ್ಥಾನ ಬಹಳ ವಿಶೇಷವಾಗಿರ್ತದೆ. ಇಲ್ಲಿ ಪ್ರತಿನಿತ್ಯ ಅಮಾವಾಸ್ಯೆ ಮತ್ತು ಪೌರ್ಣಮಿಲಿ ಏನಾಗ್ತದೆ ಅಂದರೆ ರಾತ್ರಿ 9:30 ಅಮ್ಮನವರಿಗೆ ಏಕಾಂತ ಸೇವೆ ಸ್ಟಾರ್ಟ್ ಆಗ್ತದೆ. ಒಂದು 11 ಗಂಟೆ ಮುಗಿಯುತ್ತೆ. ತಿರ್ಗಾ ಮಧ್ಯರಾತ್ರಿ 1:30 ದೇವಸ್ಥಾನ ಮತ್ತೆ ಓಪನ್ ಮಾಡ್ತೀವಿ. ಅಮ್ಮನವರಿಗೆ ಮಹಾಸೇವೆಗಳು, ಅಭಿಷೇಕಗಳು ಪ್ರಾರಂಭ ಆಗ್ತದೆ. ಮತ್ತೆ ಬೆಳಗಿನ ಜಾವ 4 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. 4:15 ಮತ್ತೆ ತೀರ್ಥಸ್ಥಾನ ಪ್ರಾರಂಭ ಆಗ್ತದೆ. ತಿರ್ಗಾ 6 ಗಂಟೆಗೆ ತೀರ್ಥಸ್ಥಾನ ಸಮಾಪ್ತಿ ಆಗ್ತದೆ. 7:00 ಮಹಾ ಮಂಗಳಾರತಿ ಆಗುತ್ತೆ ಅಮ್ಮನವ್ರಿಗೆ. ಮತ್ತೆ ತಿರ್ಗಾ 11:30 ಮಹಾ ಉತ್ಸವ ಪ್ರಾರಂಭ ಆಗ್ತದೆ. ಇದು ಈ ಕ್ಷೇತ್ರದಲ್ಲಿ ಹಬ್ಬ ಆಗಲಿ ಹರಿದಿನ ಆಗಲಿ ವಿಶೇಷ ಇರಲಿ ಇಲ್ದಲೇ ಇದ್ರೂ ಇದು ನಿರಂತರವಾಗಿ ಸೇವೆ ನಡ್ಕೊಂಡು ಹೋಗ್ತದೆ. ಯಾಕೆಂದರೆ ಕ್ಷೇತ್ರದಲ್ಲಿ ಧರ್ಮದೇವತೆ ನೆಲೆಸಿರುವಂಥ ಜಾಗ ಹೆಂಗಿರ್ಬೇಕಂದ್ರೆ ಇದು ವಿಶೇಷ ಅನ್ನೋದು ಪ್ರತಿನಿತ್ಯ ನಡೀತಾನೆ ಇರುತ್ತೆ. ಅದು ನೋಡೋರಿಗೆ ಅದು ವಿಶೇಷ ಕಾಣುತ್ತೆ. ಆದರೆ ನಾವು ಪ್ರತಿನಿತ್ಯ ಮಾಡೋ ಸೇವೆ ಹೆಂಗಿರ್ತದೆ ಅಂದರೆ ನಿರಂತರವಾಗಿರೋದ್ರಿಂದ ಅದು ನಮ್ಮ ಕರ್ತವ್ಯ ಆಗಿರ್ತದೆ. ನಾವು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಮತ್ತೆ ಇನ್ನೇನಾದರೂ ವಿಚಾರ ಇತ್ತಾ? ಅಷ್ಟೇ. ಅದು ನಮಸ್ಕಾರ, ನಿಮ್ಮ ಹೆಸರು ಏನಣ್ಣ? ಸುನಿಲ್ಕುಮಾರ್ MP ಚನ್ನಪಟ್ಟಣ ತಾಲೂಕು ಅಣ್ಣ, ಇಲ್ಲಿ ಬಂದಿರೋದು ಕಾರಣ ನೀವು? ಇಲ್ಲಿ 4 ಪಾಯಿಂಟ್ ಮಾಡಿಸಿದ್ದು. ಬಸಪ್ಪನ ಆಶೀರ್ವಾದ ತಗೋಣ ಅಂತ ನಮ್ಮೂರ್ದು ವಿಚಾರ ಇಲ್ಲ. ಹೌದಾ? ನಮ್ಮೂರು ಬಸಪ್ಪನ ಆಶೀರ್ವಾದ ನಮಗೆ ಏನು ಸ್ವಲ್ಪ ಜೋರು. ಆಮೇಲೆ ನಿಮ್ಮ ಬೇಡ್ಕೊಂಡಿದ್ದು ಹೊರ ಕೊಟ್ಟಿದ್ದು ಬಸವಣ್ಣ ಬಸಪ್ಪ ಕೊಟ್ಟಿದ್ದೆ, ಬಸಪ್ಪ ಕೊಟ್ಟಿದ್ದೆ, ಬಸವಣ್ಣ ಕೊಟ್ಟಿದ್ದೆ. ಅದೊಂದು ನಂಬಿಕೆ, ನಾವು ನಂಬಿಕೆ ಹೋಗಿ ಬರ್ಸ್ತೀವಿ. ಇದೇ ಫಸ್ಟ್ ಟೈಮ್ ಬಂದಿದ್ರೆ ನಾವು ಮುಂಚೆ ಬಂದಿದ್ದೀರ? ನಾವು ಮುಂಚೆ ಬಂದಿದ್ದೀವಿ. ಹೊಸಾಗವೆ ನಮಗೂ ಬೇರೆ ಏನಾದ್ರು ನಮ್ಮ ಜೀವನದಲ್ಲೆಲ್ಲ ಕೊಟ್ಟಾರೆ. ಈಗ ನೀವು ಬೋರ್ ಹಾಕ್ತಿರೋದು ನೀವು ವಯಸ್ಸು ಇದು ಮಾಡಕ ಅಂದರೆ ವ್ಯವಸಾಯಕ್ಕೆ ಏನೇನು ಹಾಕೊಂಡಿದ್ದೀರಣ್ಣ ನೀವು ಜಮೀನಿಗೆ? ಜಮೀನು ತೆಂಗಿನ ತೋಟ ಇದೆ. ನಮ್ಮದೇ ಸೀಡ್ಸು ಬೆಳಿತೀವಿ. ಮತ್ತು ಸ್ವಾತೆ. ಈಗ ಬೋರ್ ನೀರು ಇರ್ಲಿಕ್ಕೆ ಇಲ್ಲಿ ಬಂದು ಬಸವಣ್ಣನ ಕೇಳ್ತಾ ಇದ್ದೀರಾ? ಮಳೆಗಾಲ ಹವಾಮಾನಗಳಿಗೆ ನೀರಿಲ್ಲ. ನೀರಿನ ಬಸ್ಸಿಂದ ಬಸಪ್ಪನ ಆಶೀರ್ವಾದ ಬಂದು ಪಾಯಿಂಟ್ ಮಾಡಿಸಿದ್ದೀವಿ. ಒಂದು ಬೋರ್ ಬಟ್ ಅದು ಮೂರು ಬೋರ್ಗೆ ನೀವು ಕೇಳ್ಕೊಂಡಿದ್ದೀರಾ? ಇಬ್ಬರಿಗೂ ಆಶೀರ್ವಾದ ಮಾಡೋದೇ ಬಸಪ್ಪ. ನಿಮ್ಮ ಹೆಸರು? ಶಿವಕುಮಾರ್. ನೀವು ಚನ್ನಪಟ್ಟಣ? ಚನ್ನಪಟ್ಟಣ ಸರ್. ನಾವು ನೆಮ್ಮದಿನ ಇದಕ್ಕೆ ಬಸವಪ್ಪನ ಇದು ಮಾಡ್ಕೊಂಡು ಪಾಯಿಂಟ್ ಮಾಡ್ಕೊಂಡ್ಬಿಟ್ಟು ಇದನ್ನೇ ನೆಮ್ಕೊಂಡು ನೋಡೇ ಈಗ ಇದು ಮಾಡ್ಬೋದು. ಮತ್ತೆ ನೀರು ಬೀಳ್ತಾ ಇದೆ ಸಣ್ಣ, ಮತ್ತೆ ರೀಬೋರ್ ಮಾಡ್ತೀನಿ. ಪಾಯಿಂಟ್ ಮಾಡ್ಕೊ ಅಂದರೆ ಬಲಭಾಗದಾಗ ಕೊಟ್ಟಿದೆ. ಮುಂದೆ ಏನು ನಾಳೆ ಇದು ಮಾಡಿ ಬರ್ತೀವಿ. ಬೋರ್ ಹಾಕಿ ಅವರು ಇದಾಗಿದ್ದಾರೆ. ಲಾಸ್ಟು ಪವಾಡ ಬಸಪ್ಪನ ನೋಡೋಣ ಅಂತ ಬಂದಿದ್ದೀರಾ? ಸರಿ, ತುಂಬ ಥ್ಯಾಂಕ್ಸ್ ಅಣ್ಣ. ಸಾರಿ, ನಂದಿ N076 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ವಿಡಿಯೋಸ್ ನೋಡ್ತಾ ಇದ್ದೀರೋ, ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಫ್ರೆಂಡ್ಸ್. ಪ್ರತಿಯೊಂದು ವಿಡಿಯೋನು ನಿಮ್ಗೆ ಇಷ್ಟ ಆಗುವಂಥ, ಯೂಸ್ಫುಲ್ ಆಗುವಂಥ ವಿಡಿಯೋಗಳೇ ಹಾಕ್ತಾ ಇದ್ದೀವಿ. ಈ ವಿಡಿಯೋಗಳಿಂದ ನಿಮ್ಗೆ ಏನಾದರೂ ಉಪಯೋಗ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಸರ್ಕಲ್ಗೆ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗುವಂಥದ್ದು ನೀವು ಮಾಡ್ಬೋದು. ಮತ್ತು ನಮ್ಮ ಹೊಸ ಚಾನಲ್ನ ನೀವು ಬೆಳೆಸ್ತಾ ಇದ್ರೆ ನಮಗೆ ಇನ್ನೂ ವಿಡಿಯೋಗಳು ಮಾಡೋದಕ್ಕೆ ಪ್ರೋತ್ಸಾಹ ಬರುತ್ತೆ. ದಯವಿಟ್ಟು ಇದೇ ಥರ ಬೆಳೆಸ್ತಾ ಇದ್ದೀವಿ, ವಿಡಿಯೋಗಳು ನೋಡ್ತಾ ಇದ್ವಿ. ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿದ್ವಿ. ಇದೇ ಥರ ಬೆಳೆಸ್ತಾ ಇದ್ವಿ. ಹೆಚ್ಚು ಹೆಚ್ಚಿನ ವಿಡಿಯೋಗಳು ನಾವು ನಿಮಗೆ ಹಾಕ್ತಾ ಇರ್ತೀವಿ. ಓಕೆನಾ? ಥ್ಯಾಂಕ್ ಯು.